You can say hi. Hi. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಕೂಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಷಷ್ಠಿ ದಿನದ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಷಷ್ಠಿ ಇರೋದ್ರಿಂದ ಇವತ್ತು ಬೆಳಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸಿದ್ವಿ. ದೀಪು ಅವರು ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವನ್ನೆಲ್ಲ ತೊಗೊಂಡು ಬಂದಿದ್ರು, ಪೂಜೆ ಸಾಮಾನೆಲ್ಲ. ಸೊ ಹಾಗಾಗಿ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಇವಾಗ ಬಂದ್ವಿ. ಸೊ ಅವರು ಅಮ್ಮ ಮತ್ತು ದೀಪು ಅವರು ಬಂದು ಫಸ್ಟೇ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಆಮೇಲೆ ಬಂದೆ. ಸೊ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇವತ್ತು ಏನಪ್ಪ ವಿಶೇಷ ಅಂದರೆ ನಾವು ಇನ್ನೊಂದು ಗಾಡಿನ ತೊಗೊಂಡ್ವಿ. ಸೊ ಬುಲೋರ ಗಾಡಿ ನಮ್ಮದು ಆಲ್ರೆಡಿ ಮೊದಲೇ ಒಂದಿತ್ತು, ಬಟ್ ಅದನ್ನು ಕಾರಣಾಂತರಗಳಿಂದ ಸೇಲ್ ಮಾಡಿದ್ವಿ. ಸೊ ಮತ್ತೆ ಇವಾಗ ಇನ್ನೊಂದು ಗಾಡಿನ ನಾವು ಪರ್ಚೇಸ್ ಮಾಡಿದ್ವಿ, ತೊಗೊಂಡಿದ್ದೀವಿ ಇವಾಗ. ಸೊ ಎಳ್ನೀರನ್ನ ಬಿಸ್ನೆಸ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದರದ್ದು ಪೂಜೆನೂ ಕೂಡ ಇವತ್ತು ಇಟ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಸೊ ಅದಕ್ಕೂ ಕೂಡ ಗಾಡಿಗೆ ಪೂಜೆನ ಮಾಡಿಸ್ತಾ ಇದ್ದೀವಿ. ಪ್ರತಿ ಸಲ ಆಯುಧ ಪೂಜೆಯಲ್ಲಿ ನಾನು ಯಾವಾಗಲೂ ಒಂದು ದೇವ್ರ ಹತ್ರ ಪ್ರಾರ್ಥನೆಯನ್ನು ಇಡ್ತಾ ಇದ್ದೆ. ಏನಪ್ಪ ಅಂದರೆ ನಮ್ಮ ವೆಹಿಕಲ್ಗಳ ಜೊತೆ ಇನ್ನೊಂದು ಹೊಸ ವಾಹನ ಬಂದು ಸೇರ್ಲಪ್ಪ, ಜಾಸ್ತಿ ವೆಹಿಕಲ್ಸ್ಗಳಾಗಲಿ ಅಂತ ಯಾವಾಗಲೂ ಕೇಳ್ಕೊಳ್ತಾ ಇದ್ದೆ. ಆದರೆ ಈ ಸಲ ಅದಾಗಿರಲಿಲ್ಲ. ಆಯುಧ ಪೂಜೆ ಮುಗಿದ ಮೇಲೆ ಈ ಆಸೆ ಈಡೇರ್ತಾ ಇದೆ. ಸೊ ಅದು ತುಂಬ ಖುಷಿ ಇದೆ. ಇದೇ ಥರ ದೀಪು ಅವ್ರದ್ದು ಎಲ್ಲ ಬಿಸ್ನೆಸ್ಗಳು ಕೂಡ ಅಭಿವೃದ್ಧಿಯನ್ನು ಆಗಲಿ ಅಂತ ಕೇಳ್ಕೊತೀನಿ. ಇನ್ನೂ ಹೆಚ್ಚೆಚ್ಚಿಗೆ ವಾಹನಗಳೆಲ್ಲ ಬರಲಿ ಅಂತ ನಾನು ಆಶಿಸ್ತೀನಿ. ಸೊ ಎಸ್,
ಇವಾಗ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಬಂದಿದ್ದ ದೇವಸ್ಥಾನ ಅಂಗರ ತಿಮ್ಮಪ್ಪ ದೇವಸ್ಥಾನ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪ್ರಸಾದನ ನೈವೇದ್ಯ ಮಾಡಿದ್ರಲ್ವ, ಸೊ ಪ್ರಸಾದನ ಕೊಟ್ಟರು. ಸೊ ಅದನ್ನು ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಷಷ್ಠಿ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಉಪವಾಸ ಇದ್ವಿ. ಸೊ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಪೂರೈಸಿದೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.